ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪಬೇಕಂತಂದರೆ ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ದೆನ್ 15/2/2025 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು 5ನೇ ತರಗತಿ ಮಕ್ಕಳು 6ನೇ ತರಗತಿ ಪ್ರವೇಶ ಪಡೆಯಲು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಯ ಪ್ರವೇಶಕ್ಕಾಗಿ ಎಕ್ಸಾಮನ್ನು ಬರೆದಿದ್ದರು. ಆ ವಿದ್ಯಾರ್ಥಿಗಳ ರಿಸಲ್ಟು 14/3/2025 ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ರು. ಓಕೆ, ದೆನ್ ನೆಕ್ಸ್ಟು ಎಷ್ಟು ರೌಂಡ್ಸ್ಗಳಿರ್ತವೆ ಅನ್ನೋದ್ರ ಬಗ್ಗೆ ನಾನು ಸರಿದು ಕೂಡ ಅನಾಲಿಸಿಸ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, 4 ರೌಂಡ್ವರೆಗೂ ಬಿಟ್ಟಿದ್ದಾರೆ ಸಲ, ನೀವಿಲ್ಲಿ ನೋಡ್ಬೋದು. ಅದಾದ ನಂತರ 2024 ನಿಗದಿಪಡಿಸಿದ ಪಟ್ಟಿ ಅಂತೇಳಿ ಮತ್ತೊಂದು ಲಿಸ್ಟ್ ಬಿಟ್ಟಿದ್ರು ಕೂಡ. ಅದು ಏನಾಗಿತ್ತು, ರೆಗ್ಯುಲರ್ ಕೆಟಗರಿ ಅಂತೇಳಿ ಕೊಟ್ಟಿದ್ರು. ಓಕೆ, ಇಲ್ಲಿ ನೋಡ್ಬೋದು ನೀವು 6ನೇ ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ಪಟ್ಟಿ ರೌಂಡ್ 4 ಮೇಲ್ಗಡೆ ಏನಿದೆ ಅದು ರೆಗ್ಯುಲರ್ ಕೆಟಗರಿ ಅಂತೇಳಿ ಬಿಟ್ಟಿದ್ರು. ಓಕೆ, ದೆನ್ ಈ ಸಲ 3 ರೌಂಡ್ಗಳ ಬಗ್ಗೆ ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ. ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಏಪ್ರಿಲ್ 2nd ವೀಕ್ ಒಳಗಾಗಿ ನಿಮ್ಮ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬರುವಂಥದ್ದು. ನೆಕ್ಸ್ಟು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ನಿಮಗೆ ಡೇಟನ್ನು ನೀಡ್ತಾರೆ. ಆ ಡೇಟ್ ಒಳಗಾಗಿ ನೀವು ಅಡ್ಮಿಷನ್ನ ತಗೋಬೇಕಾಗುತ್ತೆ. ಇನ್ನು ಕೆಲವಷ್ಟು ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ನಾವು ಮಾರ್ಕ್ಸು 85 ಇದೆ, ನಮಗೆ ಕೇಳಿರುವಂತಹ ಸ್ಕೂಲೇ ಸಿಗುತ್ತಾ, ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ನಾವು ಆಯ್ಕೆ ಆಗ್ತೀವ ಅಂತ ಹೇಳಿ. ಸ್ನೇಹಿತರೆ, ಆ ಸ್ಕೂಲ್ಗೆ ಎಷ್ಟು ಕಾಂಪಿಟೇಷನ್ ಇದೆ, ನೀವು ಹಾಕಿರುವಂಥ ಸ್ಕೂಲ್ ಇನ್ನೂ ಬೇರೆ ಸ್ಟೂಡೆಂಟ್ಸ್ ಹಾಕಿದಾರ, ಸೊ ಆ ಸ್ಕೂಲಿಗೆ ಎಷ್ಟು ಕಾಂಪಿಟೇಷನ್ ಇದೆ, ಅವರ ಮೀಸಲಾತಿ ಅನ್ವಯ ಮತ್ತು ಸ್ಪೆಷಲ್ ಕ್ಯಾಟಗರಿ ಅನ್ವಯ ನಿಮಗೆ ಆದ್ಯತೆ ಕ್ರಮದಲ್ಲೇ ಕೂಡ ನಿಮಗೆ ಸ್ಕೂಲಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ? ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಸ್ಕೂಲ್ ಅಲಾಟ್ಮೆಂಟ್ ಅಂತ ಅಂದರೆ, ಈಗ ನೀವು ಅಪ್ಲಿಕೇಶನ್ ಹಾಕುವ ಆದ್ಯತೆ ಕ್ರಮದಲ್ಲಿ ಏನು ನೀಡಿರ್ತೀರ ಆ ಸ್ಕೂಲ್ಗೆ ನಿಮ್ಮ ಅಲಾಟ್ಮೆಂಟ್ ಮಾಡ್ತಾರೆ, ನಿಮ್ಮ ಅಂಕಗಳನ್ನು ತೆಗೆದುಕೊಂಡು, ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಮೀಸಲಾತಿ ಅನ್ವಯ ತೆಗೆದುಕೊಂಡು. ಓಕೆ, ಅಡ್ಮಿಷನ್ ಆಗುವ ಸಮಯದಲ್ಲಿ ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನು ಅಂತ ಅಂದರೆ, ಆಧಾರ್ ಕಾರ್ಡ್ ಬೇಕು. ಓಕೆ, ಆಧಾರ್ ಕಾರ್ಡ್, ನಿಮ್ಮ ಈ ಹಿಂದಿನ ವರ್ಷದ ತರಗತಿಯಲ್ಲಿ ಓದಿರುವಂತಹ TC ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಓಕೆ, ದೆನ್ ಮಾರ್ಕ್ಸ್ ಕಾರ್ಡ್ ಬೇಕು 5ನೇ ತರಗತಿಯದ್ದು, ಸ್ಯಾಡ್ಸ್ ನಂಬರ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ನೀವೇನಾದರೂ ಮೀಸಲಾತಿ ಅನ್ವಯ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಅಪ್ಲೈ ಮಾಡಿದಾಗಿದ್ದರೆ ಅದರ ಒಂದು ಸರ್ಟಿಫಿಕೇಟ್ ಬೇಕು, ಇಲಾಖೆ ನೀಡಿರುವಂಥ ಸರ್ಟಿಫಿಕೇಟ್ ಬೇಕು. ನಿಮ್ಗೆ ಯಾವ ಇಲಾಖೆ ನೀಡಿರುತ್ತೆ ಆ ಇಲಾಖೆಯ ಒಂದು ಸರ್ಟಿಫಿಕೇಟ್ ಬೇಕಂದರೆ ಸ್ಪೆಷಲ್ ಕ್ಯಾಟಗರಿ ಅಪ್ಲೈ ಮಾಡಿದಿದ್ರೆ. ಓಕೆ, ದೆನ್ ಅಲ್ಲಿ ನಿಮಗೆ ಫಸ್ಟ್ ಒಂದು ಬಾಂಡ್ ಪೇಪರ್ ಕೊಡ್ತಾರೆ. ಸೊ ಅಂದರೆ ಸ್ಟಾಂಪ್ ಪೇಪರ್ ಥರ ಇರುತ್ತೆ, ಅಲ್ಲಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತೇಳಿ ಸ್ಕೂಲವರು ಮತ್ತು ನಿಮ್ಮ ಮಧ್ಯೆ ನಡೆಯುತ್ತೆ. ಓಕೆ, ದೆನ್ ಆ ಸ್ಟಾಂಪ್ ಪೇಪರ್ ಬೇಕು. ನಂತರದಲ್ಲಿ ಬ್ಯಾಂಕ್ ಪಾಸ್ಬುಕ್, ವಿದ್ಯಾರ್ಥಿಗಳ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಓಕೆ, ದೆನ್ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ. ಬಾಗಲಕೋಟೆ ಡಿಸ್ಟಿಕ್ 3rd B ಕ್ಯಾಸ್ಟ್ 6488ನೇ ರ್ಯಾಂಕ್, 76 ಮಾರ್ಕ್ಸ್ ಸಿಗುತ್ತೆ. ಗರ್ಲ್ಸ್ ಅಲ್ವಾ, ಸಿಗುತ್ತೆ. ಓಕೆ, ಸಿಗುತ್ತೆ. ಫಸ್ಟ್ ಲಿಸ್ಟ್ ಇಲ್ಲ ಸೆಕೆಂಡ್ ಲಿಸ್ಟಲ್ಲಿ ಸಿಗುವಂಥದ್ದು. ದೆನ್ ಬೆಳಗಾಂ ಡಿಸ್ಟಿಕ್ 2A ಬಾಯ್ 78 ಆಗಿದೆ, 5131ನೇ ರ್ಯಾಂಕು ಇದೆ. ಯಾರೋ ಒಬ್ಬರು ಆಗಲ್ಲ ಅಂತಿದ್ದಾರೆ, ಆಗುತ್ತೆ ಸರ್, ತಲೆ ಕೆಡಿಸ್ಕೋಬೇಡಿ. ನೀವು ಬೆಳಗಾಂ ಡಿಸ್ಟಿಕ್ಕಿಂದು ಹಿಂದಿನ ವರ್ಷದ
ಇಲ್ಲಿ ನಡೆದಂತಹ 5131ನೇ ರ್ಯಾಂಕು ಯಾರು ಪಡ್ಕೊಂಡಿದ್ದಾರೆ ಅವರು ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೆ. ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಲಿದ್ರೆ ನಿಮಗೆ ಎರಡನೇ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥದ್ದು. ಓಕೆನಾ, ಯಾರೋ ಹೇಳಿದ್ರು ಅಂತೇಳಿ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆನಾ, 5131ನೇ ರ್ಯಾಂಕು ಆ್ಯಸ್ ಗುಡ್ ರ್ಯಾಂಕ್, 78 ಮಾರ್ಕ್ಸ್. ಓಕೆನಾ, ಬೇಕಾದರೆ ನೀವು ಹಿಂದಿನ ವರ್ಷದ ಒಂದು ಮಾರ್ಕ್ಸನ್ನು ನೋಡ್ಕೋಬೋದು ನೀವು. ಓಕೆನಾ, 78 ಆಗಿರುತ್ತಲ್ಲ ಅದರ ಒಂದು ರ್ಯಾಂಕನ್ನು ನೋಡ್ಕೊಳ್ಳಿ ನೀವು. 5000 ಮೇಲ್ಗಡೆ 5200 ಒಳಗಡೆ ನೋಡ್ಕೊಳ್ಳಿ. ಆಯ್ಕೆ ಆಗಿದೆ. ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗುತ್ತೆ. $51 ಮಾರ್ಕ್ಸು, 48,514 ರ್ಯಾಂಕು ಚಿತ್ರದುರ್ಗ. ವೇಟ್ ಮಾಡಬೇಕು. ಥರ್ಡ್ ರೌಂಡು ಅಥವಾ ಥರ್ಡ್ ರೌಂಡಲ್ಲಿ ಏನಾದರೂ ಸೀಟ್ ಉಳಿದ್ರೆ ಫೋರ್ತ್ ರೌಂಡಲ್ಲಿ ಬಿಡ್ತಾರೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು, ಯಾಕಂದರೆ ಕಾಂಪಿಟೇಷನ್ ಇರುತ್ತೆ. 51 ಮಾರ್ಕ್ಸು ಇದು ಥರ್ಡ್ ರೌಂಡಲ್ಲಿ ಬರೋವಂಥದ್ದು. ಓಕೆ, 75 ಮಾರ್ಕ್ಸು ರ್ಯಾಂಕು 7428. 7428ನೇ ರ್ಯಾಂಕ್ ಅಂತ ಅಂದರೆ ನಿಮಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಇದರೊಳಗೆ ಬರುತ್ತೆ. ಓಕೆ, ಬಾಗಲಕೋಟೆ ಡಿಸ್ಟಿಕ್ಕು ರಾಯಚೂರು 820 ರ್ಯಾಂಕ್ ಅಂತ ಅಂತಾರೆ. 820 ರ್ಯಾಂಕ್ ಆದರೆ ಸಿಗುತ್ತೆ. 820 ರ್ಯಾಂಕ್ ಅಂದರೆ ಮೊದಲನೇ ಒಂದು ರೌಂಡಲ್ಲೇ ಸಿಗುತ್ತೆ. ಓಕೆ, ಬಾಗಲಕೋಟೆ ಜನರಲ್ ನಾನ್ ಲೋಕಲ್ ಮೇಲು 903 ರ್ಯಾಂಕು ಸೀಟ್ ಸಿಗುತ್ತಾ ಅಂತ ಹೇಳ್ತಿದ್ದಾರೆ. ಸಿಗುತ್ತೆ. 74 ಮಾರ್ಕ್ಸು 7763 ರ್ಯಾಂಕು 2A ಬೆಳಗಾವಿ ಮೊದಲನೇ ಸುತ್ತಿನಲ್ಲಿ ಸಿಗುತ್ತೆ. ಇಲ್ಲಿ ಮಿಸ್ ಆದರೆ ಎರಡನೇ ರೌಂಡಲ್ಲಿ ಸಿಗುವಂಥದ್ದು. ಓಕೆ, 15747 ಮಾರ್ಕ್ಸು 67 ಮಾರ್ಕ್ಸ್ ಅಂತೆ ಡಿಸ್ಟ್ರಿಕ್ಕು ಬಾಗಲಕೋಟೆ. ಓಕೆ, ಸೆಕೆಂಡಲ್ಲಿ ಸಿಗುತ್ತೆ, ಇಲ್ಲ ಫಸ್ಟಲ್ಲಿ ಸಿಗುತ್ತೆ. ಓಕೆ, ಆ ಜಿಲ್ಲೆಗೆ ಅನುಸಾರವಾಗಿ ಅಲ್ಲಿ ಇರುವಂತಹ ಕೆಟಗರಿ ಮತ್ತು ವಿದ್ಯಾರ್ಥಿಗಳ ಕಾಂಪಿಟೇಷನ್ ಅನುಸಾರವಾಗಿ ಏನಾಗುತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ರ್ಯಾಂಕು 75,081, ಕೊಪ್ಪಳ 42 ST ಸೀಟ್ ಸಿಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಫೋರ್ತ್ ರೌಂಡು ಇಲ್ಲಿ ಬಿಡ್ತೀವಿ ಅಂತೇಳಿ ಹೇಳಿಲ್ಲ. ಥರ್ಡ್ ರೌಂಡಲ್ಲಿ ಏನಾದರೂ ನಿಮಗೆ ಸೀಟು ಉಳಿಕೆ ಆದರೆ ಫೋರ್ತ್ ರೌಂಡ್ ಬಿಡ್ತಾರೆ. ಓಕೆನಾ, 42 ಅಂದರೆ ಥರ್ಡ್ ರೌಂಡ್. ಓಕೆ, ಇದಿಷ್ಟು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.